ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಮಿನಿ ವಿಧಾನಸೌಧದಲ್ಲಿ ಉಮೇದುವಾರಿಕೆ ಸಲ್ಲಿಸಿದ ಬಳಿಕ ಅವರು ಮಾತನಾಡಿದರು. ಕ್ಷೇತ್ರದ ಜನತೆ ತಮಗೆ ಅತ್ಯುನ್ನತ ಸ್ಥಾನ ಒದಗಿಸಿಕೊಟ್ಟಿದ್ದಾರೆ. ಅವರನ್ನೆಂದಿಗೂ ತಾವು ಕೈಬಿಡುವುದಿಲ್ಲ ಅಂತ ಎಚ್ಡಿಕೆ ಮನ ತುಂಬಿ ನುಡಿದರು. ಇದೇ ವೇಳೆ ನಟಿ ರಕ್ಷಿತಾ ಪ್ರೇಮ್ ಜೆಡಿಎಸ್ ಸೇರ್ಪಡೆ ಬಗ್ಗೆ ತಮ್ಮೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅಂತ ಕುಮಾರಸ್ವಾಮಿ ತಿಳಿಸಿದರು. ರಾಜ್ಯದ ಹಲವಾರು ಸಮಸ್ಯೆಗಳನ್ನು ನಾವೇನು ಕಾಣ್ತಾ ಇದ್ದೇವೆ. ಮುಂದಿನ ರಾಜ್ಯದ ಒಂದು ಭವಿಷ್ಯದ ದೃಷ್ಟಿಯಿಂದ ಈ ನಾಡಿನ ಜನತೆ ಉತ್ತಮವಾದಂತಹ ರೀತಿಯ ನಿರ್ಧಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡ್ತೇನೆ ಅವರಿಗೆ. ಅದರ ಜೊತೆಗೆ ಪ್ರತಿಯೊಬ್ಬರು ಮತದಾನಕ್ಕೆ ಪಾಲ್ಗೊಳ್ಳೋದ್ರ ಮುಖಾಂತರ ಇವತ್ತು ಈ ನಾಡಿನಲ್ಲಿ ಅತ್ಯುತ್ತಮವಾದಂತಹ ಆಡಳಿತವನ್ನು ಕೊಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಒಂದು ಕಾಲದಲ್ಲಿ ಹೆಸರುಗಳೇನಿತ್ತು. ಇವತ್ತು ನಮ್ಮ ರಾಜ್ಯದ ಬಗ್ಗೆ ಬೇರೆ ರಾಜ್ಯಗಳು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಕ್ಕಂಥ, ಕೆಟ್ಟ ದೃಷ್ಟಿಯಲ್ಲಿ ಮಾತಾಡ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ಇವತ್ತೇನು ಕಾಣ್ತಾ ಇದ್ದೇವೆ. ಮತ್ತೆ ಪುನಃ ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲಿ ಅತ್ಯುತ್ತಮವಾದಂತಹ ಆಡಳಿತವನ್ನು ಕೊಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಭಾವನೆಯನ್ನು ಮೂಡಿಸಬೇಕು ಅನ್ನೋದು ನಮ್ಮ ಒಂದು ಬದ್ಧತೆ ಏನಿದೆ. ಇದರ ಹಿನ್ನೆಲೆಯಲ್ಲಿ ಜನತೆ ಸೂಕ್ತವಾದಂತ ತೀರ್ಮಾನವನ್ನು ಮಾಡಬೇಕು. ಇವತ್ತು ರಾಜ್ಯದ ನೆಲ ಜಲದ ವಿಷಯದಲ್ಲಿ ರಾಷ್ಟ್ರೀಯ ಪಕ್ಷಗಳು ಯಾವ ರೀತಿಯಲ್ಲಿ ನಮ್ಮನ್ನು ಕಡೆಗಣಿಸಿದ್ದಾರೆ, ಅದೆಲ್ಲದಕ್ಕೂ ಒಂದು ಸರಿಯಾದ ರೀತಿಯ ನಿರ್ಧಾರಗಳಾಗಬೇಕಾದ್ರೆ ಇವತ್ತು ರಾಜ್ಯದ ಜನತೆ ಈ ನಾಡಿನಲ್ಲಿ ಪ್ರಾದೇಶಿಕ ಒಂದು ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಪಕ್ಷವನ್ನು ಆಯ್ಕೆ ಮಾಡಬೇಕಾದ್ರೆ ಅದು ಜಾತ್ಯತೀತ ಜನತೆಗಳ ಹಲವಾರು ಸಂದರ್ಭದಲ್ಲಿ ನಾಡಿನ ಒಂದು ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದೇವೆ. ನಮ್ಮ ಒಂದು ಪಕ್ಷವನ್ನ ಒಂದು ಬಾರಿ ಈ ನಾಡಿನಲ್ಲಿ ಅಧಿಕಾರಕ್ಕೆ ತರೋದ್ರ ಮುಖಾಂತರ ಈ ನಾಡಿನ ಸಮಸ್ಯೆಗಳಿಗೆ ಸಂಪೂರ್ಣವಾದಂತಹ ಶಾಶ್ವತವಾದ ಪರಿಹಾರವನ್ನು ಕೊಡಲಿಕ್ಕೆ ಜನತೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮನವಿ ಸಲ್ಲಿಸ್ತೇನೆ. ಆ ಒಂದು ನಿಟ್ಟಿನಲ್ಲಿ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸವೂ ನನ್ನಲ್ಲಿದೆ. ಈಗಾಗಲೇ ಚನ್ನಪಟ್ಟಣದಲ್ಲಿ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಚನ್ನಪಟ್ಟಣ ಮತ್ತು ನಮ್ಮ ಕುಟುಂಬಕ್ಕೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊದಲನಿತ್ತು ಮತ್ತು ರಾಮನಗರ ಜಿಲ್ಲೆಯಾಗಿ ಪರಿವರ್ತನೆಯಾಗಿದೆ. ರಾಮನಗರದ ಜಿಲ್ಲೆಯ ಜನತೆಗೂ ದೇವೇಗೌಡರ ಕುಟುಂಬಕ್ಕೂ ಒಂದು ಆತ್ಮೀಯವಾದ ಬಾಂಧವ್ಯ ಏನಿದೆ. ಈಗಾಗಲೇ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಈ ಒಂದು ಜಿಲ್ಲೆಯ ಜನತೆಗೂ ನನಗೂ ಇರ್ತಕ್ಕಂಥ ಸಂಬಂಧ ಒಂದು ತಾಯಿ ಮಗುವಿನ ಸಂಬಂಧ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಆ ತಾಯಿ ಮಗುವಿನ ಸಂಬಂಧವೇ ಇವತ್ತು ಹಲವಾರು ರೀತಿಯ ಅಪಪ್ರಚಾರಗಳ ಮುಖಾಂತರ ನಮ್ಮ ವಿರೋಧಿಗಳು ನಮ್ಮನ್ನ ಮಡಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಜನತೆ ಇವತ್ತು ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತು ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಆತ್ಮವಿಶ್ವಾಸ. ಯಜಮಾನರು ಪ್ರೇಮ್ ಅವರು ಬಂದು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ನಾನು ಅವರಿಗೆ ಸೂಕ್ತವಾದ ಕೆಲವು ಸಲಹೆ ಕೊಟ್ಟಿದ್ದೇನೆ. ಈಗ ಚುನಾವಣೆಯ ಪ್ರಕ್ರಿಯೆಗಳೇನು ಪ್ರಾರಂಭ ಆಗಿದೆ, ಈಗ ದಿಢೀರ್ನ ಮತ್ತೊಂದು ಪಕ್ಷಕ್ಕೆ ಬಂದು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗೋದು ಅದು ಸೂಕ್ತ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯ ನಿರ್ಣಯವನ್ನು ಮಾಡಿದ್ರಾಯ್ತು, ತಾಳ್ಮೆಯಿಂದ ಇರಿ ಅಂತಕ್ಕಂಥ ಮಾಡಿದ್ದಾರೆ. ಟಿಕೆಟಿನ ವಿಷಯದಲ್ಲಿ ಅವರು ಒತ್ತಡ ಹಾಕಿಲ್ಲ. ಆದರೆ ಇವತ್ತು ಹಲವಾರು ರಾಜ್ಯದ ಘಟನೆಗಳಲ್ಲಿ ಇವತ್ತು ಅವರಲ್ಲಿ ಒಂದು ಭಾವನೆ ಏನಿದೆ, ಈಗಾಗಲೇ ಒಂದು ಮಾಧ್ಯಮದಲ್ಲೂ ಅವರು ಹೇಳಿರ್ತಕ್ಕಂಥ ಗಮನಿಸಿದ್ದೇನೆ. ಈ ರಾಜ್ಯದ ಒಬ್ಬ ಅತ್ಯುತ್ತಮವಾದಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಂತ ಹೇಳಿ, ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಪ್ರವಾಸವನ್ನೇನು ಮಾಡಿದ್ದಾರೆ, ಬೇರೆ ಪಕ್ಷಗಳ ಅನುಭವ ಏನಾಗಿದೆ, ಅದರ ಹಿನ್ನೆಲೆಯಲ್ಲಿ ಅವರು ನಿರ್ಧಾರ ಮಾಡಬೇಕು ಅಂತಕ್ಕಂಥದ್ದು ಪ್ರೇಮ್ ಅವರ ಒಂದು ಚಿಂತನೆ ಏನಿದೆ, ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಚರ್ಚೆಯ ಒಂದು ತೀರ್ಮಾನಗಳೇನು ಅಂತಕ್ಕಂಥದ್ದನ್ನ ತಮ್ಮ ಗಮನ ತರ್ತೇನೆ. ಇಲ್ಲ, ಯಾವುದೇ ಸೀಟಿನ ವಿಷಯದಲ್ಲಿ ಯಾವುದೇ ನಿರ್ಧಾರಗಳಾಗಿಲ್ಲ. ಬಹುತೇಕ ಅಭ್ಯರ್ಥಿಗಳು ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಿದ್ದಾರೆ. ರಾಮನಗರ ಜಿಲ್ಲೆಯ ಎಲ್ಲ 4 ಕ್ಷೇತ್ರಗಳ ಜೆಡಿಎಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಚನ್ನಪಟ್ಟಣದಿಂದ ಸ್ಪರ್ಧಿಸ್ತಾ ಇರುವ ಶಾಸಕಿ ಅನಿತಾ ಕುಮಾರಸ್ವಾಮಿ ಮಧ್ಯಾಹ್ನ 12ರಿಂದ 1 ಗಂಟೆಯೊಳಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೂ ಮುನ್ನ ಸಾವಿರಾರು ಬೆಂಬಲಿಗರು ಮೆರವಣಿಗೆ ನಡೆಸಲಿದ್ದಾರೆ. ಬಳಿಕ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ 2 ಗಂಟೆಗೆ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಕನಕಪುರದಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಪಿಜಿಆರ್ ಸಿಂಧ್ಯಾ ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನು ಮಾಗಡಿಯಲ್ಲಿ ಎಚ್.ಸಿ. ಬಾಲಕೃಷ್ಣ ನಾಮಪತ್ರ ಸಲ್ಲಿಸಲಿದ್ದಾರೆ. ಬನ್ನಿ, ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ರಾಮನಗರದ ನಮ್ಮ ಪ್ರತಿನಿಧಿ ಕಿರಣ್. ಜೆಡಿಎಸ್ ಶಕ್ತಿ ಕೇಂದ್ರ ರಾಮನಗರ. ಸೊ ಇವತ್ತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಸೊ ಕಾರ್ಯಕರ್ತರ ಉತ್ಸಾಹ ಹೇಗೆ ಕಂಡು ಬರ್ತಾ ಇದೆ?
ಈಗ ಮೊದಲೇ ಹೇಳಿದಂತೆ ವಸಂತ್, ಇಲ್ಲಿ ರಾಮನಗರ ಮತ್ತೆ ಚನ್ನಪಟ್ಟಣ ಎರಡೂ ಕೂಡ ದೇವೇಗೌಡರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಕುಟುಂಬಕ್ಕೆ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು, ಮತ್ತೆ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ರಾಜಕೀಯವಾಗಿ ಪುನರ್ಜನ್ಮ ನೀಡಿದಂತೆ ಇವೆರಡೂ ಕ್ಷೇತ್ರಗಳ ಬಗ್ಗೆ ವಿಶೇಷವಾದಂತಹ ಅಕ್ರೆ ಮತ್ತೆ ಪ್ರೀತಿ ಇಟ್ಟಿದ್ದಾರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು. ಇದರಿಂದ ರಾಮನಗರದಲ್ಲಿ ಮತ್ತೆ ರಾಮನಗರದಲ್ಲಿ ಮೊದಲನೇದಾಗಿ ಚನ್ನಪಟ್ಟಣದಲ್ಲಿ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಮೊದಲು ಪೂಜೆ ಸಲ್ಲಿಸಿದ ನಂತರ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಒಂದು ನಾಮಪತ್ರ ಸಲ್ಲಿಸಿದ್ದಾರೆ. ಸ್ಪನ್ಸಿಲ್ಕ್ ಮಿಲ್ನಿಂದ ಅಲ್ಲಿ ಒಂದು ಸಾವಿರಾರು ಒಂದು ಬೆಂಬಲಿಗರ ಒಂದು ಮೆರವಣಿಗೆಯನ್ನು ನಡೆಸಿದ ನಂತರ ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈಗ ಬೆಂಗಳೂರಿನ ರಾಜರಾಜೇಶ್ವರಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿರುವಂತಹ ಎಚ್ ಡಿ ಕೆ ದಂಪತಿಗಳು ಈಗ ಚನ್ನಪಟ್ಟಣದ ಕಡೆಗೆ ಧಾವಿಸ್ತಾ ಇದ್ದಾರೆ. ನಂತರ ಚನ್ನಪಟ್ಟಣದಲ್ಲಿ ನಾಮಪತ್ರ ಸಲ್ಲಿಸಿದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರದ ಚಾಮುಂಡೇಶ್ವರಿ ದೇವಸ್ಥಾನ ಮತ್ತೆ ದರ್ಗಾ ಮತ್ತೆ ಚರ್ಚ್ಗಳಲ್ಲಿ ವಿಶೇಷವಾದಂತಹ ಪೂಜೆ ಜೊತೆಗೆ ಕಿರಣ್, ಅವಳಿ ನಗರದಲ್ಲಿ ದಂಪತಿ ಸ್ಪರ್ಧಿಸ್ತಾ ಇರೋದ್ರಿಂದ ವಿಶೇಷತೆ ಏನಾದರೂ ಇದೆಯಾ? ಹೌದು, ನಾನು ಮೊದಲು ಹೇಳಿದಾಗೆ ಒಂದು ರಾಮನಗರ ಮತ್ತೆ ಚನ್ನಪಟ್ಟಣ ದೇವೇಗೌಡರ ಕುಟುಂಬಕ್ಕೆ ಎರಡು ಕಣ್ಗಳಿದ್ದಂತೆ ಹಲವಾರು ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಎಚ್ ಡಿ ದೇವೇಗೌಡರು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದಾರೆ. ಒಂದು ವಿಟ್ಲೇನಹಳ್ಳಿ ಗೋಲಿಬಾರದಂತ ಸಂದರ್ಭದಲ್ಲಿ ದೇವೇಗೌಡರು ಇಲ್ಲಿ ಚನ್ನಪಟ್ಟಣದ ವಿಟ್ಲೇನಹಳ್ಳಿಯಿಂದ ಒಂದು ಪಾದಯಾತ್ರೆ ನಡೆಸಿ ನಂತರ ಬೆಂಗಳೂರಿವರೆಗೂ ಒಂದು ಇದು ಮಾಡಿ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಪತನಕ್ಕೆ ಕಾರಣ ಆಗಿದ್ರು. ನಂತರ ಜೆಡಿಎಸ್ ಅಧಿಕಾರಕ್ಕೆ ಬರಲಿಕ್ಕೂ ಕಾರಣ ಆಗಿದ್ರು. ಮತ್ತೆ ರಾಮನಗರದಲ್ಲಿ ಒಂದು ಎಚ್ ಡಿ ದೇವೇಗೌಡರು ಒಂದಲ್ಲಿ ಸ್ಪರ್ಧೆ ಮಾಡಿ ಗೆದ್ದ ನಂತರ ಮುಖ್ಯಮಂತ್ರಿ ಆದ್ರು, ಪ್ರಧಾನಮಂತ್ರಿ ಆದ್ರು. ಅದೇ ರೀತಿ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ ನಂತರ ಒಂದು ಮುಖ್ಯಮಂತ್ರಿಯಾಗಿ ಒಂದು ಅಧಿಕಾರವನ್ನ ನಡೆಸಿದ್ರು, ಒಂದು ಜನಾನುರಾಗಿ ಆಡಳಿತವನ್ನ ನಡೆಸಿದ್ರು. ಆ ಒಂದು ನಿಟ್ಟಿನಲ್ಲಿ ಎರಡೂ ಕ್ಷೇತ್ರಗಳ ಬಗ್ಗೆ ವಿಶೇಷವಾದ ಅಕ್ಕರೆ ಇದೆ. ಇವರಿಬ್ಬರು ದಂಪತಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಒಂದು ಸ್ಪರ್ಧೆ ಮಾಡಿ ಎರಡೂ ಕ್ಷೇತ್ರಗಳ ಒಂದು ರಾಮನಗರ ಈಗಾಗಲೇ ಅಭಿವೃದ್ಧಿಯ ಪಥದತ್ತ ಸಾಗಿದೆ. ಅದೇ ರೀತಿ ಚನ್ನಪಟ್ಟಣ ಕೂಡ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಿ ಎರಡೂ ಕ್ಷೇತ್ರವನ್ನು ಅವಳಿ ನಗರವನ್ನಾಗಿ ನಿರ್ಮಾಣ ಮಾಡಿ ಅಭಿವೃದ್ಧಿಯನ್ನೇ ಒಂದು ಕಾಯಕವನ್ನಾಗಿ ಮಾಡಿಕೊಂಡು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅನ್ನೋದು ಇಬ್ಬರು ಒಂದು ಸಂಕಲ್ಪ ಮಾಡಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ಆದ್ರಿಂದ ಇವೆರಡೂ ಕ್ಷೇತ್ರಗಳಲ್ಲಿ ಅವಳಿ ಕ್ಷೇತ್ರಗಳಲ್ಲಿ ದಂಪತಿಗಳು ಸ್ಪರ್ಧೆ ಮಾಡ್ತಿರೋದು ಒಂದು ವಿಶೇಷತೆಯಾಗಿದೆ ವಸಂತ್. ಜೊತೆಗೆ ಇವತ್ತು 4 ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸ್ತಾ ಇರುವಂತದ್ದು. ಜೆಡಿಎಸ್ ಶಕ್ತಿ ಪ್ರದರ್ಶನ ಇವತ್ತೇ ಆಗುತ್ತಾ ಅಂತ? ಖಂಡಿತ ವಸಂತ್, ಮೊದಲೇ ರಾಮನಗರ ಜಿಲ್ಲೆ ಏನಂತ ಹೇಳಿದ್ರೆ ಜೆಡಿಎಸ್ ನ ಒಂದು ಭದ್ರಕೋಟೆ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಹಳ್ಳಿಗಳಲ್ಲೂ ಕೂಡ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಮತ್ತೆ ಮತದಾರರು ಅಭಿಮಾನಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಕೆ ಮತ್ತೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಕೆಗೆ ಒಂದು ಸಾಕ್ಷೀಭೂತರಾಗಲಿಕ್ಕೆ ಹಳ್ಳಿಗಳಲ್ಲೂ ಬರ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಸುಮಾರು 10 ರಿಂದ 15 ಸಾವಿರ ಮಂದಿ ಸೇರುವಂತ ನಿರೀಕ್ಷೆ ಇದೆ. ರಾಮನಗರದಲ್ಲೂ ಕೂಡ ಒಂದು 10 ರಿಂದ 15 ಸಾವಿರ ಮಂದಿ ಕಾರ್ಯಕರ್ತರಿಗೆ ನಾಮಪತ್ರ ಸಲ್ಲಿಕೆ ಒಂದು ಸೇರುವಂತ ಸಾಧ್ಯತೆ ಇದೆ. ಮತ್ತೆ ಕನಕಪುರ ಮತ್ತೆ ಮಾಗಡಿಲೂ ಕೂಡ ಜೆಡಿಎಸ್ ನ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಸೇರ್ತಾ ಇದ್ದಾರೆ. ಆ ಒಂದು ನಾಮಪತ್ರ ಸಲ್ಲಿಕೆಯ ದಿನನೇ ತಮ್ಮ ಅಭಿಮಾನವನ್ನ ಜೆಡಿಎಸ್ ಪರವಾದ ತೋರ್ಪಡಿಸೋದ್ರ ಮೂಲಕ ಒಂದು ಶಕ್ತಿ ಪ್ರದರ್ಶನ ಮಾಡ್ತಾರೆ ಅಂತ ಒಂದು ಹೇಳಲಾಗ್ತಾ ಇದೆ ವಸಂತ್. ಧನ್ಯವಾದ ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆ ಇವತ್ತು ಬಹುತೇಕ ಅಭ್ಯರ್ಥಿಗಳು ವಿಧಾನಸಭಾ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ರಾಮನಗರ ಜಿಲ್ಲೆಯ ಎಲ್ಲ 4 ಕ್ಷೇತ್ರಗಳ ಜೆಡಿಎಸ್ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯ ಶಕ್ತಿ ಕೇಂದ್ರ ಅಂತಾನೆ, ಜೆಡಿಎಸ್ನ ಶಕ್ತಿ ಕೇಂದ್ರ ಅಂತಾನೆ ಬಿಂಬಿತವಾಗಿರುವಂತದ್ದು. ಇವತ್ತು ಚನ್ನಪಟ್ಟಣದಿಂದ ಸ್ಪರ್ಧಿಸ್ತಾ ಇರುವ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಮಧ್ಯಾಹ್ನ 12 ರಿಂದ 1 ಗಂಟೆಯೊಳಗೆ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ 12 ರಿಂದ 1 ಗಂಟೆಯೊಳಗೆ ನಾಮಪತ್ರವನ್ನ ಅನಿತಾ ಕುಮಾರಸ್ವಾಮಿ ಅವರು ಸಲ್ಲಿಸ್ತಾ ಇದ್ದಾರೆ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ 2 ಗಂಟೆಗೆ ಉಮೇದುವಾರಿಕೆ ಸಲ್ಲಿಸಲಿದ್ದು, ಇನ್ನು ಕನಕಪುರದಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಬಿಜಿಆರ್ ಸಿಂಧ್ಯಾ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಹಾಗೆ ಮಾಗಡಿಯಲ್ಲಿ ಎಚ್ ಸಿ ಬಾಲಕೃಷ್ಣ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದು, ಅಲ್ಲಿನ ಜನತೆಗೆ ಜೆಡಿಎಸ್ ಕೈಗೊಂಡಂತಹ ಜನಪರ ಕಾರ್ಯಗಳೇ ಒಂದು ಬಲವನ್ನು ತಂದುಕೊಂಡಿದೆ ಜೆಡಿಎಸ್ಗೆ.